ತೇಜಸ್ವಿ ಯಾದವ್ ಸೋತಿರ್ಬೋದು ಇವತ್ತು RJD ಬಿಹಾರದಲ್ಲಿ, ಓಕೆ. ಬಟ್ ಪಕ್ಷ ಉಳ್ಕೊಳ್ಳುತ್ತೆ, ಪಕ್ಷ ಉಳಿಯುತ್ತೆ. ಯಾವತ್ತೋ ಒಂದಿನ ಅದೃಷ್ಟ ಪರಿಸ್ಥಿತಿ ಎಲ್ಲ ತಾಳೆ ಹಾಕೊಂಡು ಕೂಡ್ಕೊಂಡ್ಬಂದ್ರೆ ವಾಪಸ್ ಬರ್ಬೋದು. ಬಟ್ TMCಗೆ ಹಂಗೆ ಕಾಣಿಸ್ತಾ ಇಲ್ಲ. TMCಗೆ ಅಭಿಷೇಕ್ ಬ್ಯಾನರ್ಜಿ ಇದ್ದಾನೆ. ಶಿ ಹ್ಯಾಸ್ ಇಂಟೆಲಿಜೆಂಟ್ಲಿ ಬ್ರಾಟ್. ರೆಡಿ ಮಾಡ್ಕೊಂಡು ಜಯಲಲಿತಾ ಯಾರೊಬ್ರು ತಂದು ಬಿಟ್ಟಿದ್ದರೆ ADMKಗೂ ಈ ಪರಿಸ್ಥಿತಿ ಬರ್ತಿರಲಿಲ್ಲ. ಏಕಚಕ್ರಾಧಿಪತಿ. ಹಾಗಾಗಿ ಸಕ್ಸೆಷನ್ ಎಲ್ಲಿದೆ ಅಂದರೆ BJP ಥರ ಕಮ್ಯುನಿಸ್ಟ್ ಥರ ಲೀಡರ್ಶಿಪ್ಪಲ್ಲಿ ಕ್ಯಾಡರ್ಸಲ್ಲಿ ಎಲೆಕ್ಟ್ ಆಗಿ ಬರೋದು ಬೇರೆ. ಈ ಥರದ ಪಕ್ಷಗಳಲ್ಲಿ ಅಲ್ಲಿ ಆ ಪಕ್ಷಗಳಿಗೆ ಕಷ್ಟ. ಓಕೆ. ಸೊ ಹಾಗಾಗಿ ತಮಿಳುನಾಡಲ್ಲಿ ಆ ಪರಿಸ್ಥಿತಿ ಬರೋದಿಲ್ಲ. ತಮಿಳುನಾಡಲ್ಲಿ DMKಗೆ ಸಮಸ್ಯೆ ಆಗುತ್ತೆ ಅಂದ್ಕೊಳ್ಳಲ್ಲ ನಾನು. ADMKಗೆ ಸಮಸ್ಯೆ ಆಗಬಹುದು, ಪಕ್ಷ ಒಡೆಯಬಹುದು, ಒಂದಷ್ಟು ಭಾಗಗಳಾಗಬಹುದು. ಕೆಲವರು TVK ಕಡೆಗೆ ಹೋಗ್ಬೋದು, ನಮಗೆ ಬರಲ್ಲ. ಕೆಲವರು DMKಗೆ ಹೋಗ್ಬೋದು, ವಿ ಡೋಂಟ್ ನೋ. ಇಲ್ಲ, ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ BJP JDS ಇರೋ ರೀತಿಯಲ್ಲಿ 3 ಪಕ್ಷಗಳು ಇಟ್ಕೊಂಡೇ ನಡೀತಾ ಹೋಗ್ಬೋದಾ? ನಡೀಬೋದು, ಬಟ್ ಅವ್ರ ಸ್ಟ್ರೆಂತು 3 ಪಕ್ಷ ಕರ್ನಾಟಕದಲ್ಲಿ ಹೆಂಗಿದೆಯೋ ಹಾಗೆ ಅಲ್ಲೂ ಒಂದಿರುತ್ತೆ. ಯಾವುದಾದ್ರೂ ಒಂದು ಪಕ್ಷ ಆಗುತ್ತೆ ಪರಿಸ್ಥಿತಿ. ಸೊ ಪಶ್ಚಿಮ ಬಂಗಾಳದಲ್ಲಿ ಈಗ ಆಲ್ಮೋಸ್ಟ್ ಆಲ್ 170ಗೆ ಹೋಗಿ ರೀಚ್ ಆಗ್ತಾ ಇದೆ BJP. ಕಾಂಗ್ರೆಸ್, ನಾನಾಗಲೇ ಹೇಳಿದೆ ನಿಮಗೆ, ಕಾಂಗ್ರೆಸ್ 4-5ವರೆಗೂ ಹೋಗಿದ್ರು. ಆಮೇಲೆ ಪಶ್ಚಿಮ ಬಂಗಾಳದಲ್ಲಿ ಅಧಿಕಾರಿಗಳ ಕತೆ ಹೇಳ್ರಿ. 50 ವರ್ಷ ಕಮ್ಯುನಿಸ್ಟು TMC ಜೊತೆ ಎಡ್ದಾಡ್ಬಿಟ್ರು. ಈಗ ಇವ್ರ ಜೊತೆ ಸಡನ್ಲಿ BJP ಅವ್ರು ಬಂದ್ಬಿಡ್ತಾರೆ. ಅವ್ರ ಕತೆ ಏನ್ರಿ, ಹೇಗಾಗಬೇಕು, ಏನು ಎಷ್ಟು ಪರಿಸ್ಥಿತಿ? ಜನಕ್ಕೆ ಹೊಡೆದಿದ್ದಾರೋ ಸುಮ್ಮನೆ, ಎಷ್ಟು ಜನರ ಮೇಲೆ ಪಾಲ್ಸ್ ಕೇಸ್ ಹಾಕಿದ್ದಾರೆ. ಅದಕ್ಕೆ ಹೇಳೋದು ನಾನು ಕರ್ನಾಟಕದಲ್ಲಿ ಆಫೀಸರ್ಗಳಿಗೆ, ಯಾವನು ನಿಷ್ಪಕ್ಷಪಾತವಾಗಿ ಕೆಲಸ ಮಾಡಲ್ವೋ, ರಾಜಕಾರಣಕ್ಕೋಸ್ಕರ ದುಡಿತಾನೋ ಅವನ್ನೆಲ್ಲ ಪಟ್ಟಿ ಮಾಡಿರಿ BJPನವರು ಅಂತ. ನಾಳೆ ಪಟ್ಟಿ ಮಾಡಿ ಇಟ್ಕೊಳ್ರಿ ಜೋಬಲ್ಲಿ, ಬಂದಾಗ ಅಧಿಕಾರಕ್ಕೆ ಮಾಡ್ಬೇಕು ಅವ್ರಿಗೆ ಅಂತ. ನಿಷ್ಪಕ್ಷಪಾತವಾಗಿರಿ ಇರಬೇಕು ಅಷ್ಟೇ. ಎಸ್. ನೀವು ಅವ್ರ ಪರ ಇರಿ ಇವ್ರ ಪರ ಇರಿ ಅಂತ ನಾನು ಹೇಳಿಲ್ಲ. ಈಗ ಕತೆ ನೋಡ್ರಿ ಏನಾಗತ್ತೆ. ಈಗ ಅಲ್ಲಿ ಇಷ್ಟು ದಿನ ದುಡಿದಿದ್ದು ಬೇರೆ ರೀತಿ, ಏನಾಗುತ್ತೋ, ಬೇರೆ ರೀತಿ. ಅರ್ಧ ಜನ ವಾಲಂಟರಿ ರಿಟೈರ್ಮೆಂಟ್ ತಗೊಂಡ್ಬಿಡ್ತಾರೆ. ಬೇಡವೇ ಬೇಡ, ಅರ್ಧ ಜನ ದೇ ವುಡ್ ಹ್ಯಾವ್ ಬೀನ್ ಆಲ್ರೆಡಿ ಕಮ್ಯುನಿಸ್ಟ್ ಕಾರ್ಡ್ ಹೋಲ್ಡರ್ಸ್ ಇರ್ಬೋದಲ್ಲ, ಆಫೀಸರ್ಗಳು, ಸಾಕು ಬೇಡ ಕ್ಯಾಡರ್ ಆಫೀಸರ್ ಆಗಿರ್ಬೋದು. ಹಂಗೆ. ಸೊ ಪಶ್ಚಿಮ ಬಂಗಾಳದ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಫ್ಯಾಕ್ಟ್ರು, ಈ ಬಾರಿ ಹಲವು ವಿಚಾರಗಳು ಪಶ್ಚಿಮ ಬಂಗಾಳದಲ್ಲಿ ಭಾಳ ಬಂತು ಮುನ್ನೆಲೆಗೆ. ಅಮಿತ್ ಶಾ ಅವರು ಕೂಡ ಮಾತನಾಡಿದರು, ನಾವು ಸೆಂಟ್ರಲ್ ಗೌರ್ಮೆಂಟಿಂದ ಕೊಡುವಂಥ ಸ್ಕೀಮ್ಗಳನ್ನು ಇಂಪ್ಲಿಮೆಂಟೇ ಮಾಡ್ತಾ ಇರಲಿಲ್ಲ ಅಂಥೇಳಿ. ಅವರು ನಂಬರ್ಸು ಕೊಟ್ಬಿಟ್ರು. 115 ಸ್ಕೀಮ್ಗಳನ್ನು ನಾವು ಏನು ಕೊಟ್ವಿ ಬಡವರಿಗೋಸ್ಕರ, ಅದನ್ನು ಇಂಪ್ಲಿಮೆಂಟ್ಲೇ ಮಾಡಲಿಲ್ಲ ಅಂತ ಹೇಳಿ. ಇದು ಬಹಳ ಚರ್ಚಿತವಾಗಿರುವಂಥ ವಿಚಾರ ಕೂಡ ಆಯಿತು. ಆಮೇಲೆ ಮಮತಾ ಬ್ಯಾನರ್ಜಿ ಕೂಡ ಹೇಳಿದ್ದೇನು ಅಂತಂದರೆ, BJPನ ಎಲ್ಲರೂ ತಂದುಬಿಟ್ರೆ ಮೀನು ಮಾಂಸ ತಿನ್ನೋಕ್ಕೆ ಆಗೋದಿಲ್ಲ ನಿಮಗೆ, ಅದೆಲ್ಲ ಬ್ಯಾನ್ ಆಗಿಬಿಡುತ್ತೆ ಅನ್ನೋ ಮಟ್ಟಕ್ಕೆ ಮಾತಾಡ್ಬಿಟ್ರು. ಆಮೇಲೆ ಅದಕ್ಕೆ ಕೌಂಟ್ರ್ ಕೊಡೋಕ್ಕೆ ಶುರು ಮಾಡಿಬಿಟ್ರು. ಹಿಮಂತ್ ಬಿಸ್ವಾಸ್ ಅಲ್ಲಿಗೆ ಬಂದಿದ್ರು. ಅವ್ರು ಬಂದು ಹೇಳ್ತಾರೆ, ಮಮತಾ ಬ್ಯಾನರ್ಜಿನ ನನ್ನನ್ನು ಕೂರಿಸಿ, ಅವ್ರು ಜಾಸ್ತಿ ತಿಂತಾರ, ನಾನು ತಿಂತೀನ ಅಂತ ಹೇಳಿ ಕೌಂಟ್ರ್ ಕೊಟ್ಟರು. ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಚಾರಗಳು. ದೇವಸ್ಥಾನಕ್ಕೆ ಹೋಗಿದ್ದಾರೆ ಸರ್, ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇದ್ದಾರೆ. ತಿರುಪತಿಗೆ ಹೋಗಿ ಬರ್ತಾ ಇರೋದು ಈಗ ನೇರ ದೃಶ್ಯಾವಳಿಗಳಿವು, ತಿರುಪತಿಯಿಂದ ಬರ್ತಾ ಇರುವಂಥ ದೃಶ್ಯಾವಳಿಗಳು. ಸೊ ಈಗ ಹೋಗ್ತಾ ಇರ್ತಾರೆ ಎಲ್ಲರೂ ದೇವಸ್ಥಾನಕ್ಕೆ ಹೋಗಿ ಅವ್ರವ್ರಿಗೆ ಬೇಕಾಗಿರುವಂಥದ್ದನ್ನು ಕೇಳಿಕೊಂಡು ಬರ್ತಾರೆ. ಆಮೇಲೆ ಈಗ ಸುದ್ದಿಗೂ ಬರುತ್ತೆ. ಯಾಕೆ ಅಂತಂದರೆ ಈ ಸಂದರ್ಭನೇ ಅಲ್ವಾ, ಇನ್ಯಾವಾಗ ಬರುತ್ತೆ? ಏನಿಲ್ಲ, ಈ ಮೇಡಮ್ ಜೊತೆ ಏನೇನು ದೊಡ್ಡ ಇಂಟರ್ನ್ಯಾಷನಲ್ CIA ಸೀಕ್ರೆಟ್ ಏನು ಇಲ್ಲ. ಮತ್ತೆ ವಿಜಯ್ ಜೊತೆಗೆ ಈ ಮೇಡಮ್ಮು ಪ್ರೀತಿಯನ್ನು ಬೆಳೆಸಿಕೊಂಡಿದ್ದಾರೆ ಅಂತಾನೋ, ಅಥವಾ ಅವರಿಬ್ರು ಜೊತೆಲಿರಬೇಕು ಅಂತ ಬಯಸ್ತಾರೆ ಅಂತಾನೋ ಸುದ್ದಿ ಇದೆಯಪ್ಪ. ಅದಕ್ಕೆ ತಕ್ಕಂತೆ ಕಾಕತಾಳೀಯವಾಗೋ ಪ್ಲ್ಯಾಂಡೋ ನಮಗೆ ಗೊತ್ತಿಲ್ಲ, ಆತನ ಹೆಂಡತಿಯನ್ನು ಆತ ಕೈ ಬಿಡ್ತಾನೆ ಅಂತಿದೆಯಪ್ಪ. ಹಾಗಾಗಿ ಹೆಣ್ಣು ಮಗಳು ಆಚೆ ಬಂದು ದೇವಸ್ಥಾನಕ್ಕೆ ನಮಸ್ಕಾರ ಮಾಡಿದ್ರೆ ಎಲ್ಲರೂ ಕ್ಯಾಮ್ರಾ ಹಿಡ್ಕತ್ತಾರೆ ಅಷ್ಟೇ. ಅದರಲ್ಲಿ ಏನು ಅದೇನು ದೊಡ್ಡ ಸೀಕ್ರೆಟ್ ಇಲ್ಲಾಂದ್ರೆ ಇವ್ರಿಗೆ ಯಾಕೆ ಅಷ್ಟೊಂದು ಪ್ರಚಾರ ಸಿಗಬೇಕಾಗಿತ್ತು ಈ ಸಂದರ್ಭದಲ್ಲಿ, ಈ ಚುನಾವಣೆ ಸಂದರ್ಭದಲ್ಲಿ? ಅದು ಆಕೆಗೆ. ಹ್ಞೂ ಸರ್, ಕರೆಕ್ಟ್.